ಕಾಲದಲ್ಲಿ ಹೆಂಗ ಆಗಿನ ಕಾಲದಲ್ಲಿ ಹೆಂಗ ಅಂದ್ರೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳು 20 ಸೇರು 30 ಸೇರುವರೆಗೆ ನವಣೆ ಕುಡ್ತಿದ್ರು, ಜ್ವಾಳ ಬೀಸಿದ್ರು, ಕಟ್ಟಿಗೆ ಕಡಿತಿದ್ರು, ಒಲೆ ಊದ್ತಿದ್ರು. ಈಗ ಏನೇನಿಲ್ಲ ಎಲ್ಲ ಅಂತದ್ ಬರ್ತದೆ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಕೂಡ ಗಂಡ ಮನೆಗೆ ಹೋಗ್ಬೇಕಾದ್ರೆ ಏನಂತ ಹೇಳಿ ಕಳಿಸ್ತಾರಂದ್ರ, ತಂಗಿ ನೀನು ಭಾರಿ ವಿಷಾದ, ಏನಿಲ್ಲ ನಿನ್ನ ಗಂಡ ನಿನ್ನ ಹತ್ರ ತಗೊಂಡ್ರೆ ಸಾಕು, ಹೆಂಗಂತ ಮಾಡಿ ಆತ ನಿನ್ನ ವಶ ಮಾಡ್ಕೋಬೇಕು ಅಂತ ಹೇಳ್ತಾರ. ಮಾತು ಹೊಸ್ತಾಗ ಹೆಣ್ಮಕ್ಳು ಅಗ್ರ ಮನೆಗೆ ಬರ್ತಾಳ. ಮನೆಗೆ ಬಂದ ಮೇಲೆ ಏನ್ ಹೇಳ್ತಾಳ, ಆಯಮ್ಮ ತಲೆ ಬಾಸ್ಕೊಂಡಿಟ್ಟು ಬಾಸ್ಬಾರ್ದು ತೆಗಬಾರ್ದು ಅಂತಾಳ, ಜಡೆ ಬಗ್ಗಬಾರ್ದು ಅಂತಾಳ. ಏನ್ ಮಾಡ್ಬೇಕಂತಾಳ ಆಯಮ್ಮ. ಆಯಮ್ಮ ಏನ್ ಹೇಳ್ತಾಳಲ್ಲ, ಅತ್ತೆ ಎಂದರೆ ಹೇಗಿರಬೇಕು ಕತ್ತೆ ಹೆಂಗ ದುಡಿತಿರಬೇಕು, ಅತ್ತೆ ಎಂದರೆ ಹೇಗಿರಬೇಕು ಕತ್ತೆ ಎಂದರೆ ದುಡಿತಿರಬೇಕು, ಬಾಚಿದ ಬೈತಲೆ ಬಹುತವಾದ ಬಾಚಿದ ಬೈತಲೆ ಬಹುತವಾದ ಬೋರಿಂಗು ನೀರು ಸರಳ ಅತ್ತೆ ಎಂದರೆ ಹೇಗಿರಬೇಕು ಕತ್ತೆ ಹೆಂಗ ದುಡಿತಿರಬೇಕು, ಅತ್ತೆ ಎಂದರೆ ಹೇಗಿರಬೇಕು ಕತ್ತೆ ಹೆಂಗ ದುಡಿತಿರಬೇಕು. ಗಟ್ಟಿ ಬಡಿಯುವುದು ನಿನಗಿರಲಂತೆ, ಗಟ್ಟಿ ಬಡಿಯುವುದು ನಿನಗಿರಲಂತೆ, ಹುಟ್ಟಿಗೆ ತುಂಬದು ನನಗಿರಲಂತೆ, ಅಡಿಗೆ ಮಾಡುವುದು ನನಗಿರಲಂತೆ, ಸಾರಿಗೆ ಇಡಲು ನಿನಗಿರಲಂತೆ, ಊಟ ಮಾಡುವುದು ನನಗಿರಲಂತೆ, ಪಾಠ ಚೆಲ್ಲದು ನಿನಗಿರಲಂತೆ, ಅಡಿಗೆ ಮಾಡುವುದು ನನಗಿರಲಂತೆ, ಪಾಠ ಚೆಲ್ಲದು ನಿನಗಿರಲಂತೆ, ಅತ್ತೆ ಎಂದರೆ ಕತ್ತೆ ಹೆಂಗ ದುಡಿತಿರಬೇಕು, ಅತ್ತೆ ಎಂದರೆ ಕತ್ತೆ ಹೆಂಗ ದುಡಿತಿರಬೇಕು. ಸರಿನಾ? ದೇವ ಸಂಪಾದಿಸಿದ ಸ್ತಂಭ ಗಾಂಭೀರ್ಯ ಸತಕಂಬ ಸಮಾಗುಂಭಾಗದಳು ಅಂಬಜನ ದೇವ ನಾವು ನಾರಂದ್ರೆ ಹೊಸ ಹೊಸ ಬಟ್ಟೆಯನ್ನಿಟ್ಟುಕೊಂಡು ಶರಣಗಾದಲಿಂಗೇಶ್ವರ ಜಾತ್ರೆಗೆ ಬರುತ್ತಿರುವ ಸಮಯದಲ್ಲಿ ಬಸರುಕೋಡು ಒಡ್ರಪಿಟ್ಟಕ್ಕನ ಮಗಳ ಬುಡ್ಡೆ ಬಿಡಿಸಿದಳು. ಆಕೆ ಅಡ್ಡ ಬಂದು ಕರೆದು ಕಸಗಚ್ಚದ ಕರಿಗೆಡುವ ಆಯಾಸವನ್ನು ಪಾಯಾಸವನ್ನು ಉಂಬುವಾಗ ಏ ಬಿಸಿರುವಣ್ಣವನೇ ನಿನ್ನ ಹೆಸರಿನಿಂದ ಕೇಳಿದಳು. ಅಲ್ಲಿಂದ ಉಸಿರು ಬಿಡದು ಓಡಿ ಬಂದು ಶ್ರೀ ಶರಣಗಾದಲಿಂಗೇಶ್ವರ ಧೈರ್ಯದಿಂದ ಈ ಅಟ್ಟಾಸ್ತ್ರವನ್ನು ಗಟ್ಟಿಯಾಗಿ ಮಾತಾಡುವಂತ ದಿಟ್ಟವುಳ್ಳ ಸಾರಥ್ಯನು ತರ ದೇವ ಹೇಳಬೇಕಂತ ಬಲ ಮಗಿತಮ್ಮ. ರಾಜ ರವಿಕೋಟಿ ಬೇಗ ಸಾರಥಿಯ ಸಮಾಬದ್ಧಕ್ಕೆ ಒಂದು ಕಾರಣವಿರುತ್ತಾರೆ. ಅರೇ ಪರಸುಲ ಚಕ್ರವರ್ತಿರಾದ ನಮ್ಮಣ್ಣನಾದ ದುರ್ಯೋಧನ ಕರೆಸಿದ ಕಾರಣ ಮರಣವಾಗಿ ಸಾರಥಿಯನ್ನು ಸಾಕುತ್ತದೆ. ಅದೇ ಪ್ರಕಾರವಾಗಿ ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ ಬೆಂಗಳೂರು ಹಾರವನ್ನು ಈ ನಾಡಿನ
ದುಶ್ಯಾಸನದ ಪಾತ್ರ ವಹಿಸಿದಂತವರಿಗೆ ಬಹುಮಾನವಾಗಿ ಅನಿಸಿರುತ್ತಾರೆ. ಕಾವಲಿ ಲೋಕಪ್ಪ ಇವರ ಈ ಪುಷ್ಪಮಾಲೆಯನ್ನು ಮತ್ತು ಬಂಗಾರದ ಉಂಗರವನ್ನು ಮತ್ತು ಈ ಶೃಂಗಾರವಾದ ಪುಷ್ಪಮಾಲೆಯನ್ನು ಈ ನಾಟಕದಲ್ಲಿ ದುಶ್ಯಾಸನದ ಪಾತ್ರ ವಹಿಸಿರ್ತಕ್ಕಂಥವರಿಗೆ ಬಹುಮಾನವಾಗಿ ಅನಿಸಿರುತ್ತಾರೆ. ಮಲ್ಲಮ್ಮ ಇವರು ಈ ಶೃಂಗಾರವಾದ ಪುಷ್ಪಮಾಲೆಯನ್ನು ಮತ್ತು ಈ ಗೋಲ್ಡ್ ಸೈನ್ಸರವನ್ನು ಈ ನಾಟಕದಲ್ಲಿ ದುಶ್ಯಾಸನದ ಪಾತ್ರ ವಹಿಸತಕ್ಕಂಥವರಿಗೆ ಪ್ರೇಮಪೂರ್ವಕವಾಗಿ ಅನಿಸಿರುತ್ತಾರೆ. ಗ್ರಾಮದ ಸುರಗಳ್ಳಿ ಮಲ್ಲಪ್ಪ ಇವರು ಈ ಪುಷ್ಪಮಾಲೆಯನ್ನು ಮತ್ತು ಈ ಬಂಗಾರದ ಉಂಗರವನ್ನು ಈ ನಾಟಕದಲ್ಲಿ ದುಶ್ಯಾಸನದ ಪಾತ್ರ ವಹಿಸತಕ್ಕಂಥವರಿಗೆ ಪ್ರೇಮಪೂರ್ವಕವಾಗಿ ಅನಿಸಿರುತ್ತಾರೆ. ಮತ್ತು ರಾಮನಾಥ್ ಯಾದವ್ ಅರ್ಜೆಂಟ್ ಆಗಿ ಕೆ ಜಯರಾಮ್ ಅರ್ಜೆಂಟ್ ಆಗಿ ವೇದಿಕೆ ಮೇಲೆ ರಾವಣನ್ನು మేము కోరుచున్నాము. ಮೇಲೆ ಬರಬೇಕು. ಸಣ್ಣ ಮೈಲಾರಪ್ಪನವರು ಕೂಡ ಈ ವೇದಿಕೆ ಮೇಲೆ ಬರಬೇಕು.
ಮಾತುಗಳನ್ನು ಮಾತಾಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಗುಳ್ಳೆದ ಗ್ರಾಮ ಹಿರಿಯರಿಗೆ ಮತ್ತು ಚಿಕ್ಕವರಿಗೆ, ಇಲ್ಲಿ ವೇದಿಕೆ ಮುಂದಿರುವಂತಹ ಪ್ರೇಕ್ಷಕರಿಗೆ ಎಲ್ಲರಿಗೆ ನನ್ನ ವಂದನೆಗಳು. ಮುಂದಾಗಿ ನೀವೆಲ್ಲ ಒಂದು 2 ನಿಮಿಷ ನಮ್ಮನ್ನು ಕ್ಷಮಿಸಬೇಕು. ಇದೇನಪ್ಪ ನಾವು ನಾಟಕ ನೋಡಕ್ ಬಂದೀವಿ, ಶಿವಪೂಜಿನಲ್ಲಿ ಗಾಡಿ ಬಿಟ್ಟಂಗೆ ಆಯ್ತು ಅಂತೇಳಿ ರಾಜಕೀಯ ನಾಯಕರಾಗಿ ತುಳಿದ್ರಪ್ಪ ಅಂತ ಅಂದ್ಕೋಬಹುದು. ಅದಕ್ಕೆ 2 ನಿಮಿಷ ಕ್ಷಮಿಸ್ರಿ ನಮ್ಮನ್ನ. ಏನೋ ಅವ್ರ ಅಭಿಮಾನದಿಂದ ಕರೆದಾರ ಬಂದಿದ್ದೀವಿ. ಏನ್ರಿ ನಾವು ಹೇಳೋದೇನಂದ್ರೆ, ಈ ನಾಟಕ ಪ್ರತಿ ವರ್ಷ ಇದರಂತ ನಡಿಬೇಕು. ಇಷ್ಟಕ್ಕೆ ಮುಂದೆ ನಾಟಕಗಳು ಇರ್ತದ್ದು. ಈಗ ಹೈಟೆಕ್ ಕಾಲದಲ್ಲಿ ನಾಟಕಗಳೆಂಬುದೇ ಇಲ್ಲ. ಕೃಷ್ಣ ಯಾರು, ದುರ್ಯೋಧನ ಯಾರು, ಅರ್ಜುನಮ್ಮರು ಚಿಕ್ಕ ಮಕ್ಕಳಿಗೆ ತೋರಿಸೋದೇ ಇಲ್ಲ. ಈ ತರ ನಾಟಕ ಆಗಿದ್ರೇನೆ ಪ್ರತಿ ವರ್ಷ ಯಾರಿಗೆ ಏನಂಬುದು ಇತಿಹಾಸ ಗೊತ್ತಿರುತ್ತೆ. ಅದಕ್ಕೆಲ್ಲ ಇಂಥ ನಾಟಕಗಳು ನಾವು ಕೂಡ ಪ್ರೋತ್ಸಾಹಿಸ್ತೀವಿ. ನಮ್ಮ ಮುದ್ದು ಬಸನಗೌಡ ಟ್ರಸ್ಟ್, ನಮ್ಮ ಅಪ್ಪವ್ರ ಹೆಸರು ಟ್ರಸ್ಟ್ ದಿಂದ ನಾಟಕ ಸ್ಟೇಜ್ಗೆ 21,000 ರೂಪಾಯಿ ನಾವು ಮುಗಿಯನ್ನು ಕೊಡ್ತಿದ್ದೇವೆ. ಅದೇ ವಿಧವಾಗಿ ಇವಾಗ ನಮ್ಮ ಪ್ರಭುತ್ವದಲ್ಲಿ ಇದ್ದಂತೆ ನಿಮಗೆ ಏನು ಕೊರತೆ ಇಲ್ದಂಗೆ ಪಾರ್ಟಿಗೆ ಅವರು ಇವರು ಅನ್ನದಂಗೆ ಎಲ್ಲರಿಗೆ ಏನು ಕೆಲಸ ಆದ್ರೂ ಬೇಕಾದ್ರೂ ಮಾಡ್ಕೊಡಕ್ಕೆ ಮುಂದಿದ್ದೀವಿ. ಹಂಗೆ ಇವಾಗ ನಮ್ಮ ಊರಿಗೆ ಅಗಸೇಬ್ ಹಾಕಿದಂಗೆ ಇದ್ದಂಗೆ ಇದೆ ಟೋಪಿ ಮಾರಮ್ಮನವ್ರ ಗುಡಿ. ಇಲ್ಲಿ ಟೋಪಿನ ಮಾರಮ್ಮನವ್ರದ್ದು ಬಹಳ ನಡೆದಿದೆ. ಅವನವ್ರು ಹೇಳಿದ್ದಾರೆ ಇಲ್ಲಿ ವೇದಾವತಿ ಪ್ರಾಜೆಕ್ಟ್ ಒಂದು ಆಗ್ತದೆ ಅಂತೇಳಿ. ಆ ವೇದಾವತಿ ಪ್ರಾಜೆಕ್ಟ್ ಇಲ್ಲಿ ಆದ್ರೆ ಗುಳ್ಳೆ ಪಟ್ನ ಆಗ್ತದೆ, ಗುಳ್ಳೆವೇ ಪಟ್ನ ಆಗ್ತದೆ. ನಿಮ್ಮ ಊರೆಲ್ಲ ಆಗ್ತದೆ. ಆ ವೇದಾವತಿ ಪ್ರಾಜೆಕ್ಟ್ ಮಾಡಬೇಕಂದ್ರೆ ಈ ಶರಣ ಗಾಂಧಿಲಿಂಗ ಪದಾರ್ಥ ಅವರ ಆಶೀರ್ವಾದ ಮತ್ತು ಟೋಪಿ ಮಾರಮ್ಮ ಅವರ ಆಶೀರ್ವಾದ ಇರಬೇಕು. ಅದಕ್ಕೂ ಹೆಚ್ಚು ನಿಮ್ಮ ಸಹಕಾರ ಇರಬೇಕು, ಊರಿನ ಸಹಕಾರ ಇರಬೇಕು. ನಿಮ್ಮ ಸಹಕಾರ ಇದ್ದಂತೆ ಮುಂದಿನ ಬಹಳ ದಿನ ಇಲ್ಲ, ಅದು ಮುಂದಿನ ಒಂದು 3-4 ವರ್ಷದಲ್ಲೇ ನಿಮ್ಮ ಊರು ಒಂದು ಪಟ್ಟಣವಾಗಿ ಇರ್ತದೆ ಅಂತ ನಾನು ತಿಳಿದಿದ್ದೇನೆ. ಅದರಂಗೆ ಟೋಪಿ ಮಾರಮ್ಮ ಅವರು ಕೂಡ ಹೇಳಿದ್ದಾರೆ, ಇಲ್ಲಿ ಎಲ್ಲ ಹಸರಪಟ್ಟಣ ಅಂದ್ರೆ ಗ್ರೀನ್ ಸಿಟಿ ಅಂತ ಹೇಳಿದ್ದಾರೆ ಅವರು. ಅಂದ್ರೆ ಗ್ರೀನ್ ಸಿಟಿ ಅಂದ್ರೆ ಹಸರಪಟ್ಟಣ ಅಂದ್ರೆ ಈ ವೇದಾವತಿ ಪ್ರಾಜೆಕ್ಟ್ ಬರ್ಲಿಕ್ಕಿಂತಲೇ ಇದರಿಂದ 1 ಲಕ್ಷ ಎಕರೆ ನೀರಾವರಿ ಮಾಡಬಹುದು ನಾವು ಇಲ್ಲಿ. ಈ ನೀರಾವರಿ ಆದ್ಮೇಲೆ ನಮ್ಮ ಆಲೂರು ತಾಲೂಕಿನ ಸಸ್ಯಶ್ಯಾಮಲಾಗ್ತದೆ ಅಂತ ಕೂಡ ನಿಮ್ಮಿಂದ ನಾನೆಲ್ಲ ಕೇಳಿಕೊಳ್ತಿದ್ದೇನೆ. ಇದಕ್ಕೆ ನೀವೆಲ್ಲ ಸಹಕರಿಸಿ ನಮಗೆ ಪ್ರಭುತ್ವಕ್ಕೆ ನಮಗೆ ಸಹಕಾರ ಮಾಡಿದರೆ ನಿಮ್ಮ ಊರನ್ನೇ ಬದಲಾಯಿಸುವಂತ ನಾನು ನಿಮ್ಮೆಲ್ಲರಿಗೂ ವಿಶ್ವಾಸ ಕೊಡ್ತಿದ್ದೇನೆ. ಹಾಗೆ ಇನ್ನೂ ಒಂದು ಸಣ್ಣ ರಿಕ್ವೆಸ್ಟ್, ನಾಳೆ ಇಲ್ಲ ನಾಡ್ದ ಇಲ್ಲಿ ಟೋಪಿ ಮಾರಮ್ಮನ ಹತ್ರ ಒಂದು ಚಿಕ್ಕ ರೂಮ್ ಕಟ್ಟಿದ್ದೇವೆ, ಅಡಿಗೆ ಸಾಲು, ಅದನ್ನು ಓಪನ್ ಮಾಡ್ಲಿಕ್ಕೆ ಇಟ್ಟಿದ್ದೇವೆ. ಅದಕ್ಕೆ ತಾವೆಲ್ಲರೂ ಬರಬೇಕಂತ ಕೊಡ್ತಿದ್ದೇವೆ. ಯಾರು ಅವರು ಊರಲ್ಲ, ಎಲ್ಲ ಊರ ಜನ ಎಲ್ಲ ಬಂದ್ರು ಅಲ್ಲಿ ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ದೇವೆ. ಹಂಗೆ ಟೋಪಿ ಮಾರಮ್ಮನ ಆಶೀರ್ವಾದನು ಎಲ್ಲರಿಗೂ ಸಿಗ್ಲಂತೆ ಒಂದು ಸಿಸ್ಟಮ್ ಆಗಿ ಬಾರ್ಕೆಟ್ಗಳು ಕಟ್ಟಿ ಪ್ರತಿ ಒಬ್ಬರಿಗೆ ದರ್ಶನ ಕೊಡಲಾಗುವುದು ಅಂತ ಹೇಳ್ತಾ ಈ ಅವಕಾಶ ಕೊಟ್ಟ ನಿಮ್ಮ ಗುಳ್ಳೆ ಪ್ರಜರಿಗೆ ಎಲ್ಲರಿಗೆ ನನ್ನ 2 ಕೈ ಎತ್ತಿ ನಮಸ್ಕಾರ. ಕ್ಷಣಗಳಲ್ಲಿ ನಾಟಕ ಪ್ರಾರಂಭವಾಗಲಿದೆ, ದಯವಿಟ್ಟು ಕ್ಷಮಿಸಿರಿ. ಕಲಾ ಪೋಷಕರಿಗೆ ಮತ್ತು ಕಲಾ ಬಂಧುವರಿಗೆ ಕ್ಷಮಿಸಿ ನಮ್ಮನ್ನ. ನಾಟಕ ಮತ್ತೆ ಪುನಃ ಪ್ರಾರಂಭವಾಗಲಿ.
ತಿಳಿಸುವುದಿಲ್ಲ. ಕಾಂತ ಕಾಂತೆ ಹೇಳಿದನು ಅದೇನು ಚೆನ್ನಾಗಿ ಹೇಳು. ಭೂಲೋಕದ ಮಹಾವೀರ ಪೂರ್ವಂಶದ ಧುರವೀರ ಸುಂದರ ಪ್ರಿಯಕರ ಭೂಲೋಕದ ಮಹಾವೀರ ಪೂರ್ವಂಶದ ಧುರವೀರ ಸುಂದರ ಪ್ರಿಯಕರ ಸುಂದರ ಪ್ರಿಯಕರ ತಿಳಿಸು ಹೋಗುವ ವಿವರ ಕೈ ಹಿಡಿದ ಸಹಧರ್ಮಿಣಿ ಸುಖ ದುಃಖದಿ ಸಮಭಾವಿಣಿ ಯಾರಳು ನಿನ್ನ ಮಂತ್ರವು ತಿಳಿಸು ಹೋಗುವ ವಿವರ ಕಾಂತ ಕಾಂತೆ ಕೋಪದಿಂದ ರಥವನ್ನೇರಿ ಧನುರ್ಧಾರಿಯಾಗಿ ಎನ್ನ ಮುಂದೆ ಯಾವ ವಿಚಾರವನ್ನು ತಿಳಿಸದೆ ಹೋಗುವುದಿಲ್ಲ ಬುದ್ಧಿ ಸಂಪನ್ನ ಹಾಗೆ ಎನ್ನ ಸೊದಗರದ ಮಡಿಯಾದ ಪದ್ಮಗಂಧೆ ಕಾಂತ ಸಿದ್ಧಾಂತಪ್ಪದರೆ ನೀನುತ್ತು ಕಡಮುತ್ತಲಾದ ಈ ರಾಜ್ಯದ ಕಾರ್ಯವು ಹುಟ್ಟಿನಿಂದ ಗೊತ್ತಲ್ಲ ಸುಂದರಿ. ನಮಗೆ ಕೇಡ ಮಾಡಿದ ಪಾಂಡವರ ಜೊತೆಗೆ ಬೆಳಕೆ ಮಾಡುವುದು ರೂಢವೇಸರ ಆಚೆಗನ್ನಡ ಆಚೆಬರ್ತಾರೆ. ರಾಜ್ಯದ ಕಾರ್ಯ ಯಾತಕ್ಕೆ ಬೇಕೆಂದು ಕೇಳಿದೆಯಾ ನಿನಗೆ ಹೇಳಿದರೆ ಯಾವುದು ಸುಂದರಿ? ಸುಂದರ ಸತಿಯರ ಮುಂದೆ ನಿನ್ನ ವಿಚಾರವನ್ನು ತಿಳಿಸಬಹುದು ಸರ್ವದಾಗಿ ತಿಳಿಸುವುದಲ್ಲ ಸುಂದರಿ. ನೀನು ಹೋಗುವ ವಿಚಾರವನ್ನು ತಿಳಿಸಬೇಕು ಕಾಂತ ನಾನು ಸರ್ವದಾಗಿ ತಿಳಿಸುವುದಲ್ಲ ಸುಂದರಿ. ಕಾಂತ ಸತಿಯರ ಮುಂದೆ ತಿಳಿಸದೆ ಮತ್ಯಾರವನ್ನು ತಿಳಿಸಬೇಕೆಂದು ಪ್ರತಿಯೊಬ್ಬ ಮುಂದೆ ತಿಳಿಸಿದ ಕಾರ್ಯವಾದ ಕಾರ್ಯವನ್ನು ರಮಣಿ. ಎಲ್ಲಿಗೆ ನಿನ್ನಯ ಪಯಣ ನನಗೆ ಗೋದಾನ ಎಲ್ಲಿಗೆ ನಿನ್ನಯ ಪಯಣ
ನಿನ್ನ ರಾಜ್ಯ ಕಾಲ ಯಾವುದು? ಎನ್ನ ಮುಂದೆ ತಿಳಿಸಿ ಎಂದು ಬೇಡಿಕೊಳ್ಳುವೆನ ಕಾಂತ ಮಹಾಗುಣವಂತ. ಅದೇ ಎನ್ನ ಮಡಿದಿ ಶ್ರೋಮಣಿ ಗಡರಾದ್ರಾದಪನಾದ ಕಾಲ ರುದ್ರನ ಉದ್ರೇಕದಂತ ಬಂದರ ಆ ಬಂಡ ಭೀಮರಿಂದದನ್ನು ಗೆದ್ದು 7,000 ಮಾಡಿ ಕನ್ಯಾನಕ್ಕೆ ಎಂದು ಕಾಣುತ್ತಿದೆ. ಆ ಭೀಮ ಅರ್ಜುನಿಗೆ ಎದುರಾಗಿ ದ್ರೌಪದಿಯನ್ನು ಹೇಳತರವಿಯ? ಹೌದು ಕಾಂತೆ. ನಿನ್ನಿಂದ ಸಾಧ್ಯವೇ? ಸುಂದರಿ ಸಾಧ್ಯವಿಲ್ಲ. ಯಾತಕ್ಕೆ ಸಾಧ್ಯವಲ್ಲ ಸುಂದರಿ? ಭೀಮ ಅರ್ಜುನರು ಮಹಾವೀರರು. ನಮ್ಮನ್ನು ಸುಂದರಿ ಸುಂದರ, ಸುಂದರಿ ಪಾಂಡವರು ಧರ್ಮಾತ್ಮರು. ನಮ್ಮನ್ನೇನು ಮಾಡೋರು ಸುಂದರಿ? ಸುಂದರ, ಸುಂದರಿ ಕುಲವೀರ 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 ಪಾಂಡವರೊಳು ಏಕೆ ನಿನ್ನ ಪಂಥ? ಕೇಳಿನ ಮಾತನ್ನು ಪ್ರಿಯಕಾಂತ. ಗುಣವಂತ ಬುದ್ಧಿವಂತ ಪಾಂಡವರೊಳು ಏಕೆ ನಿನ್ನ ಪಂಥ? ಕೇಳಿನ ಮಾತನ್ನು ಪ್ರಿಯಕಾಂತ. ಪಾರ್ಥನನ್ನು ದಾರಿಂದ ತಿಳಿದಿರುವಿ. ನಮ್ಮನ್ನು ದುರ್ಯೋಧನ ದಾರಿಂದ ಕೇಳಿ ವಲ್ಲಭ ಮೂರು ಲೋಕದ ವೀರನು ಪಾರ್ಥನ. ಪಾಶುಪಥವನು ಬಡದಂಥವನು. ಕಾಂತ, ಆ ಭೀಮನನ್ನು ಯಾರೆಂದು ತಿಳಿದಿರುವಿ? ಆ ತಿಂಡಿ ಬಾಗಿನ ನಮ್ಮನ್ನೇನು ಮಾಡೋದು ಸುಂದರಿ? ಸುಂದರ, ಸುಂದರಿ ಭೀಮನ್ ಯಾರು ಗೊತ್ತಿ? ಹೌದು ಸುಂದರಿ. ಕಾಂತ, ಬಂಡಿ ಬಂಡಿ ಅಲ್ಲವ ತಿನ್ನುವ ಭೀಮನ. ಎನ್ನಯ ಮಾತಿಗೆ ಮನ್ನಣೆ ನಿನ್ನಯ ಛಲವನ್ನು ನೀ ಮರೆ ಮಾಡು. ನಿನ್ನಯ ಛಲವನ್ನು ನೀ ಮರೆ ಮಾಡು. ಕುಲವೀರ 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 ಪಾಂಡವರು ಏಕೆ ನಿನ್ನ ಪಂಥ? ಕೇಳಿನ ಮಾತನ್ನು ಪ್ರಿಯಕಾಂತ. ವಲ್ಲಭ, ಭೀಮ ಅರ್ಜುನಿಗೆ ಎದುರಾಗಿ ಪಾಂಚಾಲಿಯನ್ನು ಎಳತರಬೇಡ. ಪಾಂಡವರಿಗೆ ಶ್ರೀಕೃಷ್ಣನ ಬೆಂಬಲವಿರುವುದು. ಪಾಂಡವರನ್ನು ಜಯಿಸುವುದು ನಿನ್ನಿಂದಾಗದು. ಯಾತಕ್ಕೆ ಆಗುವುದಿಲ್ಲ? ಪಾಂಡವರ ಸತಿಯಾದ ಆ ದ್ರೌಪದಿಯನ್ನು ಸರ್ವತ ಎಳತರಬೇಡ ಕಾಂತ. ಬಿಡಲಿಲ್ಲ ಪಂಥ. ಹಾಗೇ ಎನ್ನ ವಾಣಿಯ ಗಂಟೆ ಕೇಳು. ಎನ್ನಗೆ ಈಡು ಜೋಡಿಲ್ಲದ ಕಪಟ ಕಳ್ಳ ಕೃಷ್ಣನನ್ನು ಈಡಾಗವನೇ. ಎಲೆ ಮೂಢಮತಿ ಬಹು ನಿಟ್ಟರದಿಂದ ಪ್ರಜ್ಞ ಮಾತುಗಳನ್ನು ಯಾತಕ್ಕೆ ಮಾತನಾಡಿ ಬಂದವಂತೆ ಈ ಮಾತು ಗೊತ್ತಾಗುತ್ತೆ. ಸತಿಯರ ಮಾತನ್ನು ಮೀರಿ ಹೋಗುತ್ತಿರುವೆಯ ಸರ್ವತಾಗಿ ನಿಲ್ಲುವುದಲ್ಲ ಸುಂದರಿ? ಕಾಂತ. ಯಾಕೆ? ಧರ್ಮರಾಜನ ಹೆಂಡತಿ ಆ ದ್ರೌಪದಿ ನಿನಗೆ ಅತ್ತಿಗೆಯಾಗಬೇಕು. ಯಾತಕ್ಕೆ ಸುಂದರಿ? ಅತ್ತಿಗೆ ಎಂದರೆ ಹೆತ್ತ ತಾಯಿ ಸಮಾನ. ನಮ್ಮಣ್ಣನಾದ ದುರ್ಯೋಧನ ಸೋದರವರು ದ್ರೌಪದಿ ಸುಂದರಿ. ಸುಂದರಿ ಕೇಳುವೆನ ಕೇಳು. ನಮ್ಮಣ್ಣನ ಆಜ್ಞಾವಂತರಾಗಿ ಬಿಟ್ಟಿರುವರು ವಲ್ಲಭ, ಅಲ್ಲವೇ? ಸತಿಯರ ಮಾತಿಗೆ ಬೆಲೆ ಇಲ್ಲ. ಎಷ್ಟು ಹೇಳಿದರು ಫಲವಿಲ್ಲ. ಸರಿಯಲ್ಲ, ಇದು ಒಳಿತಲ್ಲ. ಸತಿಯಳ ಮಾತಿಗೆ ಬೆಲೆ ಇಲ್ಲ. ಎಷ್ಟು ಹೇಳಿದರು ಫಲವಿಲ್ಲ. ಸರಿಯಲ್ಲ,
ಸತಿಯರ ಮಾತು ಕೇಳು. ಸರ್ವತಾಗಿ ಕೇಳುವುದಲ್ಲ ಸುಂದರಿ. ಈ ಬುದ್ಧಿಯನ್ನು ಬಿಡು ನೀನು ಈ ಸಭಾಮಂಡಲದಲ್ಲಿ ಹೇಳಬೇಡ ಅಂತ ಅಂತ ಸತಿಯಳ ಮಾತಿಗೆ ಬೆಲೆ ಇಲ್ಲ. ಎಂದು ಹೇಳಿದರೂ ಫಲವಿಲ್ಲ. ಸರಿಯಲ್ಲ ಸರಿಯಲ್ಲ. ಪರಮ ಪತಿರತಿಯಾದ ಆ ದ್ರೌಪದಿಯನ್ನು ಎಳತರುವುದು ನಮ್ಮ ಧರ್ಮವಲ್ಲ. ಯಾತಕ್ಕೆ ಬರಬಲ್ಲ ಸುಂದರಿ? ಆ ದ್ರೌಪದಿಯು ನಿನಗೆ ಅತ್ತಿಗೆಯಾಗಬೇಕು. ಅಣ್ಣನ ಮಾತ್ರ ಇರುವುದಲ್ಲ ಸುಂದರಿ. ಅತ್ತಿಗೆ ಎಂದರೆ ಹೆತ್ತ ತಾಯಿಯೇ ಸಮಾನ. ಅಣ್ಣನ ಆಜ್ಞೆಯಾಗಿರುವುದಲ್ಲ ಸುಂದರಿ. ಸುಂದರ ಸುಂದರಿ ಭೀಮ ಅರ್ಜುನನಿಗೆ ಎದುರಾಗಿ ದ್ರೌಪದಿಯನ್ನು ಸರ್ವತಾಯನ ತರಬೇಡ ಸ್ಥಿರವಾಗಿ ಬೇಡಿಕೊಳ್ಳುವನ ಪ್ರಿಯ ಕೇಳು ಎನ್ನ ನುಡಿಯ. ಹಾಗೇವಲ್ಲವೇ ಪಾಂಡವರೇ ಸಭಾಸ್ಥಾನದಲ್ಲಿ ಮಾನ ಭಂಗ ಮಾಡಬೇಡನ್ನು ಕರಮುಖದ ಲೇಪಿಯನ್ನು ಹೇಳಬೇಕು ಬಂದಿಯಲ್ಲ. ನಿನಗೆ ಖಂಡಿತಾಗಿ ಸೂಚನೆ ಮಾಡಿದಳು. ಇದಮ್ಮ ಎಣ್ಣಗೆ ನೀತಿಯನ್ನು ಹೇಳಬೇಕು ಬರುವ ನಿನಗೆ ಸ್ವಲ್ಪ ದ್ರೌಪದಿಯಲ್ಲ ಎಲ್ಲ ಆದೇಗ ಅಡ್ಡ ಬರಮಾಡಿರಲ್ಲ. ನಿನ್ನ ಮಾತು ಸಮುದಾಯ ಕೇಳವಲ್ಲೇ. ಕಾಂತ ಕಾಂತೆ ಈ ನಿನ್ನ ಹಠವನ್ನು ಬಿಡುವುದಿಲ್ಲವೇ? ಸರ್ವತಾಗಿ ಬಿಡುವಲ್ಲ ಸುಂದರಿ. ಸುಂದರ ಸುಂದರಿ ದ್ರೌಪದಿಯನ್ನು ಎಳತರುವೆಯಾ? ಸಾಧ್ಯವಾಗಿ ಹೇಳ್ತಿರೋನು. ಸಾಧ್ಯವೇ? ಸಾಧ್ಯವ ಸುಂದರಿ. ಭೀಮನಿಗೆ ತಿಳಿದರೆ ಸುಮ್ಮನೆ ಬಿಡುವನೇ? ನಮ್ಮಣ್ಣನಾದ ದುರ್ಯೋಧನಗೆ ಬಿತ್ತಿರುವುದು ಸುಂದರಿ. ಸುಂದರ ಸುಂದರಿ ಬಂಡಿ ಬಂಡಿ ಅನ್ನ ತಿನ್ನುವ ಭೀಮನಲ್ಲಿ ನೀನೆಲ್ಲಿ? ಆ ತಿಂಡಿ ಭಾಗನಾದ ಬಂಡ ಬೇಬನ ಏನಾಗುವುದು ಸುಂದರಿ. ಸುಂದರ ಸುಂದರಿ ಪಾರ್ಥನ ಪ್ರಿಯ ಸತಿ ಪರಮ ಪತಿರತೆ ದ್ರೌಪದಿ. ಪಾರ್ಥನ ಪ್ರಿಯ ಸತಿ ಪರಮ ಪತಿರತೆ ದ್ರೌಪದಿ. ಪರನರಿ ಸುಖ ಬೇಡ ಪ್ರಿಯ ಸಖ. ಪರನರಿ ಸುಖ ಬೇಡ ಪ್ರಿಯ ಸಖ. ಎನ್ನಯ ಮಾತು ಕೇಳು ಮಹಾ ಸುಖ. ಪಾರ್ಥನ ಪ್ರಿಯ ಸತಿ ಪರಮ ಪತಿರತೆ ದ್ರೌಪದಿ. ದ್ರೌಪದಿ ಪತಿಗಳು ಭೀಮ ಅರ್ಜುನ ವೀರರು. ನಿನ್ನನ್ನು ಕಂಡರೆ ಕಣ್ಣಲ್ಲಿ ಪ್ರಾಣವ ಕಳೆಯುವರು. ದ್ರೌಪದಿ ಪತಿಗಳು ಭೀಮ ಅರ್ಜುನ ವೀರರು. ನಿನ್ನನ್ನು ಕಂಡರು ಕಣ್ಣಲ್ಲಿ ಪ್ರಾಣವ ಕಳೆಯುವರು. ಪರನರಿ ಸುಖ ಬೇಡ ಪ್ರಿಯ ಸಖ. ಪರನರಿ ಸುಖ ಬೇಡ ಪ್ರಿಯ ಸಖ. ಎನ್ನಯ ಮಾತು ಕೇಳು ಮಹಾ ಸುಖ. ಪಾಠನ ಪ್ರಿಯ ಸತಿ ಪರಮ ಪತಿರತೆ ದ್ರೌಪದಿ. ಆ ಪಾಂಚಾಲಿಯನ್ನು ಎಳತರಬೇಡ, ಮಾನಭಂಗ ಮಾಡಬೇಡ. ಯಾತಕ್ಕೆ ಸುಂದರಿ? ಆ ದ್ರೌಪದಿ ನೊಂದರೆ ನಮಗೆ ಬರುವುದು ತೊಂದರೆ. ವಲ್ಲಭ ಸುಮ್ಮನೆ ಅನ್ನ ಮಾತನ್ನು ಕೇಳು. ಕರ ಮುಗಿದು ಬೇಡಿಕೊಳ್ಳುವಿನ ಪಂಥವನ್ನು ಬಿಡು ನನ್ನ ಬುದ್ಧಿ ಸಂಪನ್ನ. ಹೇ ಕಾಂತೆ ನಿನಗಿಡದು ಆ ಮಧ್ಯಪ್ರಸ್ಥರಾದ ಪಾಂಡವರ ಚಿಂತೆ. ಎಲೆಯ ಸುಂದರಿ ತಿಂಡಿ ಭಾಗನಾದ ಬಂಡ ಭೀಮನ ಭಯಕ್ಕೆ
ಎಲ್ಲೋ ಲಿಂಗಣ್ಣ ಇವರು ಈ ಪುಷ್ಪಮಾಲೆಯನ್ನು ದುಶ್ಯಾಸನ ಪಾತ್ರಸ್ತಕ್ಕಂಥವರಿಗೆ ಪ್ರೇಮ ಪೂರ್ವಕವಾಗಿ ಅನಿಸಿರುತ್ತಾರೆ. ಕಾಂತ ಹೇಳುವಿನ ಕೇಳು. ಹೋಗ ಬೇಡವೋ ಪ್ರಿಯ, ಹೋಗ ಬೇಡವೋ ಪ್ರಿಯ, ಕೇಳನ್ನ ಮಾತನ್ನ. ಆ, ಆ, ಕಾಂತ ಚೆನ್ನಾಗಿ ಕೇಳು. ಪರಮ ಪತಿರತೆಯಾದ ದ್ರೌಪದಿ ಎಂದನೆ. ಎಳೆದೋ ತರುವದ ನಿನಗೆ, ಎಳೆದೋ ತರುವದ ನಿನಗೆ, ನ್ಯಾಯವೇನೋ ನಿನಯ. ಆ, ಆ, ಕಾಂತ ನಿನಗೆ ಕರಮುಗುದಿಸಿರವಾಗಿ ಬೇಡಿಕೊಳ್ಳುವೆನು ಪಾಂಚಾಲಿಯನ್ನು ಸರ್ವತ ಎಳತರಬೇಡ, ದ್ರೌಪದಿಯನ್ನು ಭಂಗಪಡಿಸಬೇಡ. ಆ ದ್ರೌಪದಿಯ ಭಂಗಪಡಿಸುವುದು ನಮ್ಮ ಧರ್ಮವಲ್ಲ. ಯಾತಕ್ಕೆ ಧರ್ಮವಲ್ಲ ಸುಂದರಿ? ಪಾಂಡವರ ಧರ್ಮಾತ್ಮರೆಂದು ಪ್ರಜೆಗಳು ಸಾರುತ್ತಿರಬಹುದು. ಪಾಂಡವರಿಗೆ ಶ್ರೀಕೃಷ್ಣನ ಬೆಂಬಲವಿರಬಹುದು. ತಿಳಿದ ಎಂಥ ಕಾರ್ಯವನ್ನು ಮಾಡಬೇಡ ಕಾಂತ ಗುಣವಂತ. ಆಹೇ ಎನ್ನ ಬಂಡ ಬಂಡ ಚೆಂಡಿಗೆ ಕೈ ಕೊಟ್ಟು ತಪ್ಪುವರು ನೋಡು. ಎಲೆ ರಮಣಿ, ದೃಢವಾದ ನಮ್ಮ ಶಿವ ತನಿಗನ್ನು ಕೇಳಿ ಬೇರೆ ಪರ್ವತಗಳು ದಟ್ಟವಾಗಿ ಪಡುವುದುಂಟವು. ಎಲೆ ಸುಂದರಿ, ನಿನ್ನ ಮೇಲೆ ನಿನ್ನ ನ್ಯಾಯ ನೀತಿ ಎಂದಿಗೂ ಕೇಳುವುದಿಲ್ಲ. ಜಡಬದಿಯಲಾದ ದ್ರೌಪದಿಯ ನಮ್ಮಣ್ಣನ ಒಪ್ಪಿಸಬರಿ ಅಂತ ನನ್ನ ಮನಸ್ಸು ತಡೆಯಲಾರದು. ಸತ್ತರನ್ನೆಲ್ಲ ರಾಜ್ಯದ ಗಣ್ಯ ಬಿಡಿಸುವುದಿದೆ.
ಸಖಿಮಣಿ. ನನ್ನನ್ನು ಕರೆಸಿದ ಕಾರಣವೇನು ತಾಯಿ? ಅಮ್ಮ ಸಖಿಮಣಿ. ಅಮ್ಮ ತಾಯಿ, ನಮ್ಮ ದ್ವಾರದಲ್ಲಿ ಯಾರೋ ಬಂದಂತೆ ಕಾಣುವುದು, ವಿಚಾರ ಮಾಡಿ ನೋಡು. ಅದಕ್ಕೆ ನಾನೇನು ಮಾಡಲು ತಾಯಿ? ವಿಚಾರ ಮಾಡು ಸಖಿ. ಏನೆಂದು ವಿಚಾರ ಮಾಡಬಹುದು ತಾಯಿ? ಅಣ್ಣಯ್ಯ ನೀರುದಾರು ಇಲ್ಲಿಗೆ ಬಂದ ಕಾರಣವೇನೆಂದು ವಿಚಾರ ಮಾಡು ಸಖಿ. ಅಣ್ಣ ಏನಾದ್ರು ತಣ್ಣ ಮಾಡಿದ್ರೆ ನೀನೇನು ಭಯ ಪಡಬೇಡ, ವಿಚಾರ ಮಾಡು ಸಖಿ. ಆಗಲಿ ಅಮ್ಮಯ್ಯ. ಅಣ್ಣಯ್ಯ, ಅಮ್ಮ ತಾಯಿ, ಅಮ್ಮ ಸಖಿ. ಆತನ ರೂಪ ಬಹಳ ಅದ್ಭುತವಾಗಿತ್ತು ತಾಯಿ. ಕಣ್ಣು ನೋಡಿದ್ರೆ ಕಲ್ಲಂಗಡಿ ಹಣ್ಣಾಗ್ಯಾವ ತಾಯಿ, ಬಾಯಿ ನೋಡಿದ್ರೆ ಆಳೆ ಅಂಶ ಬಾಯಾಗೆ ತಾಯಿ, ಮೀಸೆ ನೋಡಿದ್ದು ಒಂದು ಕಾಲಕ್ಕೆ ಕಲ್ಕಿ ಪೀಸಾಗ್ಯಾವ ತಾಯಿ. ನನಗೆ ಬಹಳ ಭಯವಾಗುವುದು ತಾಯಿ. ಅಮ್ಮ ಸಖಿಮಣಿ, ಅಮ್ಮಯ್ಯ, ನೀನೇನು ಭಯ ಪಡಬೇಡ, ವಿಚಾರ ಮಾಡಿ ನೋಡು. ಆಗಲಿ ತಾಯಿ. ಅಣ್ಣಯ್ಯ ನೀನುದಾರು? ನನ್ನನ್ನು ಸಖಿ ಎನ್ನುವರ ಅಣ್ಣಯ್ಯ ನೀನುದಾರು? ಅಮ್ಮ ತಾಯಿ, ಅಮ್ಮ ಸಖಿ. ದುರ್ಯೋಧನನು ತಮ್ಮನಾದ ದುಶ್ಯಾಸ ಮಹಾರಾಜನು ಒಂದು ತಾಯಿ. ಏನು ನನ್ನ ಮೈದುನನು ಬಂದಿರುವನೇ? ಹೌದು ತಾಯಿ, ನಿನಗೆ ಮೈಸೂರಿಗೆ ಸ್ವಾತಂತ್ರ್ಯ ಭಾವ. ಏತಕ್ಕಾಗಿ ಬಂದಿರುವೆನೆಂದು ವಿಚಾರ ಮಾಡು ಸಖಿ. ಅಣ್ಣಯ್ಯ ನೀನು ದಾರ ಅನ್ನೋದು ದಾರಾಗಿ ಎಳ್ಕೊಂಡಾಗಿ ಹುಷಿನಾಗಿ ಇಸಿದ್ರು ನಾನು ಏನು ಮಾಡ್ತಾ ಅಣ್ಣಯ್ಯ, ಏನು ಕಾಲವಾಗಿ ಬಂದಿರಿ ಅಣ್ಣಯ್ಯ? ಧರ್ಮದ ದೂತನಲ್ಲಿ ಸೋತಿರುವ ಕಾರಣದಿಂದ ನಿನ್ನ ರಾಣಿಯನ್ನು ಎಳೆದುಕೊಂಡು ಹೋಗಬಂದೆ. ಅಮ್ಮ ತಾಯಿ, ಅಮ್ಮ ಸಖಿ. ನಿರ್ಮಲ ಚಿತ್ತನ ಧರ್ಮರಾಜರ ಜೂಜಿನ ಮುಖಾಂತರ ಸೋತಿರವರಾದ ಕಾರಣ ನಿನ್ನನ್ನು ನನ್ನನ್ನು ಎಳೆದುಕೊಂಡು ಹೋಗಿ ನಿನ್ನನ್ನು ರಾಣಿ ವಾಸ್ತಗಿಡ್ತು, ನನ್ನ ಗದ್ದೆ ಕಾಯಕಿರ್ತದ ತಾಯಿ. ಅಮ್ಮ ಸಖಿಮಣಿ. ಅಮ್ಮಯ್ಯ, ಧರ್ಮಜನು ಜೂಜ ಮುಖದಿಂದ ಸಕಲ ಸಂಪತ್ತನ್ನು ಸೋತು ಬಿಟ್ಟನು. ಹೌದು ತಾಯಿ. ಅಯ್ಯೋ ನಮಗೆ ಕುಂದು ಬಂದು ಒದಗಿತು. ಹೌದು ಜನನಿ. ಇದಕ್ಕೆ ಗತಿ ಏನು ಮಾಡಲಿ ಸಖಿ ಸುಬ್ರಾಂಸಮುಖಿ. ನಿಮಗತಿ ಗಂಗಾವತಿ, ನಮಗತಿ ಭದ್ರಾವತಿ, ನಿಮಗತಿ ಭದ್ರಾವತಿ ತಾಯಿ. ನಾನೇನು ಮಾಡಲಿ? ಅಮ್ಮ ಜನನಿ, ಅಮ್ಮ ಸಖಿ. ಅಮ್ಮ ತಾಯಿ, ಹೇಳುವೆನಿ ಕೇಳು. ಚೆನ್ನಾಗಿ ಹೇಳ್ತಾಯಿ. ಹೇಗೆ ಮಾಡ ಲಮ್ಮ ನಾನು ದ್ವಾರದೋಳು ಬಂದು ನಿಂತ ನಾರಿ ಮಣಿ ತೋರನೆ ನಡೆ ಮುಂದಿನ ಪಾದ. ಅಮ್ಮ ಸಖಿಮಣಿ, ಅಮ್ಮ ಜನನಿ, ಇದಕ್ಕೆ ಗತಿ ಏನು ಮಾಡಲಿ ಸಖಿ. ಸ್ವಲ್ಪ ಶಾಂತವಾದ ತಾಯಿ. ಕಪಟ ಜೂಜ ನಾಡಿ ಧರ್ಮಜ ನೃಪತಗೆ ಎನ್ನ ಮಾರಿದಾನೆ ವಿಫಳ ಕಳರ ಕೈಯೋಡಿತ್ತು ಸೂರೆ ಮಾಡಿದಾನೆ. ಅಮ್ಮ ಸಖಿಮಣಿ, ಅಮ್ಮ ಜನನಿ, ಧರ್ಮಜನು ಜೂಜ ಮುಖದಿಂದ ಸಕಲ ಸಂಪತ್ತನ್ನು ಸೋತು ಬಿಟ್ಟನು. ಹೌದು ತಾಯಿ. ಅಯ್ಯೋ ನಮಗೆ ಕುಂದು ಬಂದು ಒದಗಿತು. ಇದಕ್ಕೆ ಗತಿ ಏನು ಮಾಡಲಿ ಸಖಿ ಸುಬ್ರಾಂಸಮುಖಿ. ಅಮ್ಮ ತಾಯಿ, ಅಮ್ಮ ಸಖಿ. ನಾನಿನ್ನು ಹೋಗಿ ಬರ್ಲನ್ ತಾಯಿ. ಹೋಗಿ ಬರುವಂತಳಾಗು ಸಖಿ. ಅಲ್ಲಿ ಎನ್ನ ಮಂದಿರಕ್ಕೆ ಬಂದ ಕಾರಣವೇನು? ಯಾತಕ್ಕೆ ಕಾರಣ? ಮೈದುನನು ಮಗನ ಸಮಾನವೆಂದು ಶಾಸ್ತ್ರವಿರುವುದು. ನೀನು ಬಂದ ಕಾರಣವೇನು ಮೈದುನ ಶಿಖಾಮಣಿ ಭೀಮಣಿ? ಏನೇ ಪಾಂಚಾಲಿ, ಮೈದುನ ಈ ಕಾಲದಲ್ಲಿ ನಿನ್ನ ಪ್ರಾಣನಾಥನಾದ ಧರ್ಮಜನ ಜೂಜದಲ್ಲಿ ನಿನ್ನನ್ನು ನಿನ್ನ ಗಂಡನಾದ ಬಂಡ ಭೀಮಾರ್ಜುನರನ್ನು ಮತ್ತು ಗಜಸಾಧವರನ್ನು ನಮ್ಮನ್ನು ವಶವಾಗಿರುವುದು. ಆದ ಕಾರಣ ತಟ್ಟನೆ ವಸ್ತುವಿನ ಪಾಂಚಾಲಿ. ಇದೇ ಪಾಂಚಾಲಿ,
ಮೈದುನ ಈ ಕಾಲದಲ್ಲಿ ನಮ್ಮ ಅರಮನೆಯ ದಾಸಿಯ ಆಗಿರುವಿಯಾ ಅಥವಾ ಲೋಕೈಕ ವೀರನಾದ ಗುರುಪತಿಯ ಕೂಡ ಸರ್ಸಲ್ಲಾಪದಂದರುವಿಯಾ? ಈ ಎರಡರಲ್ಲಿ ನಿಮಗೆ ಸಂಬಂಧದಾಗುವುದು ಕನ್ನಡಿಗೆ ಬೇಡ. ಪ್ರೌಢಮತಿಯಾದ ಪಾಂಚಾಲಿ, ಶಾಶ್ವತ ಐಶ್ವರ್ಯ ವಶನಾದ ಅಪ್ಪ ಮೈದುನ, ಇದೇ ಪಾಂಚಾಲಿ ವಾದಿಯನ್ನು ಮಾಡದೆ ಆದರಿಸಿ ಎನ್ನುಡಿಯನ್ನು ಕೇಳು. ಚೆನ್ನಾಗಿ ಹೇಳು. ಪತಿಯಾದ ಧರ್ಮಜನು ಜೂಜ ಮುಖದಲ್ಲಿ ತನ್ನನ್ನು ಸೋತ ಮೇಲೆ ನನ್ನನ್ನು ಸೋತನೆ, ನನ್ನನ್ನು ಸೋತ ಮೇಲೆ ತಾನು ಸೋತನೆ. ಇದೇ ಪಾಂಚಾಲಿ ಮೈದುನ, ತನ್ನನ್ನು ಸೋತ ಮೇಲೆ ನಿನ್ನನ್ನು ಸೋತಿರುವರು, ನಿನ್ನನ್ನು ಸೋತ ಮೇಲೆ ನಿನ್ನ ಗಂಡನಾದ ಬಂಡಾಮಿಯ ಭಕ್ತನನ್ನು ಸೋತಿರುವರು. ಈ ದುಡುಕುತನವು ನಿನಗೆ ಸರಿಯಲ್ಲ. ಯಾತಕ್ಕೆ ಸರಿವಲ್ಲ? ವಿಚಾರ ಮಾಡಿ ನೋಡು ಮೈದುನ, ಶಿಖಾಮಣಿ, ಧೀಮಣಿ. ಏನೇ ಪಟುಲಾದರೆ ಈ ತಾನ ಗುರುಗಳಕ್ಕೆ ಬೇಟೆನ ಬರಾದ ನಮ್ಮನೆಗೆ ಮಾಡಿ ಅಪ್ಪನ ಪ್ರಕಾರ ನಿನ್ನನ್ನು ತಪ್ಪು ಒಪ್ಪಿಸಿದ ಮೇಲೆ ಅಲ್ಲಿರುವ ಬುದ್ಧಿವಂತರು ನಿನ್ನ ತಪ್ಪ ಒಪ್ಪಳಾಗಿ ಒಪ್ಪಾಗಿ ಉತ್ತರಗಳು ನನ್ನನ್ನು ಮುಟ್ಟುವುದು ನಿನಗೆ ನೆಟ್ಟಗಾಗಿ ತೋರುವುದೇ? ಹುಟ್ಟಿದ್ರೆ ಕೆಟ್ಟ ಕಾರ್ಯವಾಗುವುದಿಲ್ಲ ಪಾಂಚಾಲಿ. ಚೆನ್ನಾಗಿ ಕೇಳು. ಋತುಮತಿಯಾಗಿರುವ ಎನ್ನಂಥ ಭದ್ರತೆಯನ್ನು ಈ ನೆರೆದಿರುವ ಸಭೆಯಲ್ಲಿ ಕರೆಯುವುದು ನ್ಯಾಯವೇ? ಏಳು ನಿನ್ನ ಬೆನ್ನಿನ ಮೇಲೆ ಕಾದು ಕುಳಿತಿದೆ ಎಂದು ತಿಳಿ. ನಿನ್ನ ದುರ್ಮಾರ್ಗದ ರೀತಿಯನ್ನು ಬಿಟ್ಟು ಬಿಡು ಮೈದುನ, ಶಿಖಾಮಣಿ, ಧೀಮಣಿ. ಚೆನ್ನಾಗಿ ಹೇಳು. ಸತಮಲ ಸೌರ್ಯನಾದ ನಮ್ಮಣ್ಣನ ಸದನಕ್ಕೆ ಬಂದು ಮದನ ಕದನಕ್ಕೆ ಒದಗಿ ಹೃದಯವು ಬದಲಿಸುವ
ಎದುರಾಗಿ ಮಂಡಿರ್ತದೆ ಏನೋ ಮೂಢಾತ್ಮನೇ, ಹೇಳುವಿನ ಕೇಳು. ಚೆನ್ನಾಗಿ ಹೇಳು. ವಾಸುದೇಶ
ಮ್ಯಾನೇಜರ್ ಆಗಿರ್ತಕ್ಕಂಥ ಆದಿಕ್ಕನವರು ಸೀತಕ್ಕನವರು ಆದಿಪ್ಪನವರು ಬಂದು 1,001 ರೂಪಾಯಿ ತೆಗೆದುಕೊಂಡು ಹೋಗಬೇಕಾಗಿ ನಾವು ಕೇಳ್ಕೊಳ್ತೇವೆ. ಸೀತಕ್ಕನವರು ರಾಜಪ್ಪನವರು ಎಲ್ಲಿಂದ ಅರ್ಜೆಂಟ್ ಆಗಿ ವೇದಿಕೆ ಬರುವುದು. ಅಭಿಮನ್ಯು ಕಾಳಗ ಆಡ್ತಾರೆ. ಆ ನಾಟಕದ ಅಭಿಮನ್ಯು ಪಾತ್ರ ಪೂಜೇರಿ ಮಲ್ಲಣ್ಣ ಮತ್ತು ಅರ್ಜುನ ಪಾತ್ರ BK ಯಲ್ಲಪ್ಪ, ಶ್ರೀಕೃಷ್ಣನ ಪಾತ್ರ ಸಣ್ಣ ಗುಡದಪ್ಪನ ಮೊಮ್ಮಗ ಕೃಷ್ಣನ ಪಾತ್ರ ಮಾಡ್ತಾರ. ಮೆರಿಜೇರು S ಆದಪ್ಪ ಅದು ಸೀತಕ್ಕನವರು ರಾಜಪ್ಪನವರು ಬಂದು 101 ರೂಪಾಯಿ ಅಡ್ವಾನ್ಸ್ ಅನ್ನು ತೆಗೆದುಕೊಂಡು ಹೋಗಬೇಕಾಗಿ ನಾವು ಕೇಳ್ಕೊತೇವೆ. ಸುಂದೋಬ ಸುಂದರ ಎಂಬ ಕರ್ನಾಟಕ ನಾಟಕ ಆಡ್ತಾರೆ. ಆ ನಾಟಕದಲ್ಲಿ ನಡಗಟ್ಟೆ ದಿಬ್ಬಲಿಂಗಪ್ಪ ಜಲಂಧರನ ಪಾತ್ರ, ತೆಲುಗರ ಗಾದೆಯ ಸುಂದೋಬರ ಪಾತ್ರ, ವಡ್ಡ ರಾವಣ್ಣ ಸುಂದರನ ಪಾತ್ರ, ಜೀರ್ಲಿಂಗಣ್ಣ ನಾರನ ಪಾತ್ರ ಮತ್ತು ಜಗ್ಗಣ್ಣ ದೇವೇಂದ್ರನ ಪಾತ್ರ, ತಲಾರಿ ರಂಗಯ್ಯ ಶ್ರೀಕೃಷ್ಣನ ಪಾತ್ರ, ಕರ್ಚೇರಿ ಗಾದಯ್ಯ ರಾವನ ಪಾತ್ರ, ತಲಾರಿ ಲಿಂಗಣ್ಣ ಕೇತುವಿನ ಪಾತ್ರ, ಆಶ್ರ ಗಂಗಣ್ಣ ಬ್ರಹ್ಮನ ಪಾತ್ರ, ಪಿಂಜರ್ ಬೀರಣ್ಣ ಈಶ್ವರನ ಪಾತ್ರ. ಆ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ದಿಬ್ಬಲಿಂಗಣ್ಣ ಇವರು ನಡಗಟ್ಟೆ ದಿಬ್ಬಲಿಂಗಪ್ಪ ಇವರು ಕಮಲಮ್ಮನವರಿಗೆ 100 ರೂಪಾಯಿ ಅಡ್ವಾನ್ಸ್ ಅನ್ನು ಕೊಟ್ಟಿದ್ದಾರೆ. ಕಡಿಮೆ ಕಾಲಕ್ಕೆ ಆ ನಾಟಕ ಆಡ್ತಾರೆ. ಸುಂದೋಬ ಸುಂದರ ಕಮಲಮ್ಮನವರು ಒಂದು 100 ರೂಪಾಯಿ ಅಡ್ವಾನ್ಸ್ ತೆಗೆದುಕೊಳ್ಬೇಕು. ಅವ್ರ ಮಗ ಗಾಂಧಿಂಗ ಈ ನಾಟಕದ ಮ್ಯಾನೇಜರು. ಸೀತಕ್ಕನವರು ರಾಜಪ್ಪನವರಿಗೆ ಎಣ್ಣೆ ನಾಗರಾಜ್ 500 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅದು ಇರುವರು ವೇದಿಕೆ ಮೇಲೆ ಬರಬೇಕಾಗಿ ನಾವು ಕೇಳ್ಕೊಳ್ತೇವೆ. ವೇದಿಕೆ ಮೇಲೆ ಬರಬೇಕಾಗಿ ನಾವು ಕೇಳ್ಕೊಳ್ತೇವೆ. ಸ್ಟೇಜ್ ಮ್ಯಾನೇಜರ್ ಆಗಿರ್ತಕ್ಕಂಥ ಶಿವಪ್ಪನವರಿಗೆ 100 ರೂಪಾಯಿಗಳನ್ನು ಅರ್ಪಿಸಿರ್ತಾರೆ. ಅವ್ರು ತೆಗೆದುಕೊಳ್ಬೇಕು.